ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಗೆರೆ. ನೀವೆಲ್ಲ ನಿನ್ನೆ ಮಳವಳ್ಳಿಯಲ್ಲಿ ಏನು ನಡೀತು ಅಂತೇಳಿ ತಾವೆಲ್ಲರೂ ನೋಡಿದ್ದೀರಿ. ಹಾಗಾಗಿ ಒಟ್ಟಾರೆ ಮಳವಳ್ಳಿನಲ್ಲಿ ನಡೆದಂತಹ ನಿನ್ನೆಯ ಅರಾಜಕತೆ ಮತ್ತು ದೌರ್ಜನ್ಯದ ವಿಚಾರವಾಗಿ ಒಂದು ಸಂಕ್ಷಿಪ್ತವಾಗಿ ಅದರ ಹಿಂದೆ ಮುಂದೆ ಏನು ನಡೀತು ಅನ್ನುವಂತಹ ಒಂದು ವಿಚಾರವನ್ನು ತಮಗೆ ತಿಳಿಸುವಂಥ ಪ್ರಯತ್ನ ನಾನಿವಾಗ ನಿಮಗೆ ಮಾಡ್ತೀನಿ. ಬಂಧುಗಳು, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಕರ್ನಾಟಕದಾದ್ಯಂತ ಏನು ಒಂದು ರೀತಿಯಲ್ಲಿ ಆ ಒಂದು ಜನ ಲೋಕಾಯುಕ್ತ ಆ ತರಹದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ನಮ್ಮ ಹಕ್ಕುಗಳೇನಿದ್ದಾವೆ ಅದನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ಸರ್ಕಾರಿ ಅಧಿಕಾರಿಗಳನ್ನು ಏನು ಇವತ್ತು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಕೆಲವರು ಇದ್ದಾರೆ, ಆ ಸರ್ಕಾರಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂಥದ್ದಾಗಲಿ, ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಸರ್ಕಾರಿ ಕಚೇರಿಗಳು ಯಾವ ರೀತಿಯಾಗಿ ನಮ್ಮ ತೆರಿಗೆ ಹಣದಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಚೇರಿಗಳು ಮತ್ತು ಅಧಿಕಾರಿಗಳು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ವರ್ತಿಸಬೇಕು ಮತ್ತು ಯಾವ ರೀತಿಯಾಗಿ ಅವರು ಜನರ ಕೆಲಸಗಳನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಅಭಿಯಾನಗಳನ್ನು ನಿರಂತರವಾಗಿ ಇವತ್ತು ಮಾಡ್ಕೊಂಡು ಬರ್ತಾ ಇರುವಂತಹ ಕಾರಣದಿಂದಾಗಿ ಬಹಳಷ್ಟು ಸಕಾರಾತ್ಮಕವಾದಂತಹ ಬದಲಾವಣೆಗಳು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಅಧಿಕಾರಿಗಳಲ್ಲಿ ಆಗಿದ್ದಾವೆ. ಆ ಥರದ ಒಂದು ಅಭಿಯಾನವನ್ನು ಇತ್ತೀಚೆಗೆ ಮಳವಳ್ಳಿನಲ್ಲಿ ನಿರಂತರವಾಗಿ ಮಳವಳ್ಳಿಯ ಸೈನಿಕರು ಮಾಡ್ಕೊಂಡು ಬರ್ತಾ ಇದ್ರು. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅವರು ಇತ್ತೀಚೆಗೆ ಮಳವಳ್ಳಿಯ ಪುರಸಭೆಗೆ ಹೋಗಿ ಅಲ್ಲಿ ಈ ಥರದ ಒಂದು ಅಭಿಯಾನವನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಏನು ತಡವಾಗಿ ಬರ್ತಾ ಇರುವಂತಹ ಕಚೇರಿಗೆ ತಡವಾಗಿ ಬರ್ತಾ ಇರುವಂಥ ಅಧಿಕಾರಿಗಳನ್ನ ನೀವು ಯಾಕೆ ತಡವಾಗಿ ಬರ್ತಾ ಇದ್ದೀರಿ, ನೀವು ಸರಿಯಾದ ಸಮಯಕ್ಕೆ ಬರಬೇಕಲ್ವಾ, ಮುಖ್ಯಮಂತ್ರಿಗಳೇ ಇವತ್ತು ಸರಿಯಾದ ಸಮಯಕ್ಕೆ ಕಚೇರಿಗಳಿಗೆ ಬರಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ, ಆರ್ಡ್ರು ಮಾಡಿದ್ದಾರೆ, ಆದರೂ ಕೂಡ ನೀವು ಈ ರೀತಿಯಾಗಿ ಬರ್ತಿರಲ್ಲ ಅಂತ ಹೇಳಿ ಅಲ್ಲಿ ಆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿದ್ದಂತಹ ಒಬ್ಬರು ಅಧಿಕಾರಿ, ಮಹಿಳಾ ಅಧಿಕಾರಿ ಬಹಳ ಉದ್ದಟತನದಲ್ಲಿ ದರ್ಪದಲ್ಲಿ ನನ್ನನ್ನೇ ನೀವು ಪ್ರಶ್ನೆ ಮಾಡೋದಕ್ಕೆ ನೀವ್ಯಾರು ಪ್ರಶ್ನೆ ಮಾಡೋಂಗಿಲ್ಲ, ಪ್ರಜೆಗಳಿಗೆ ಪ್ರಶ್ನೆ ಮಾಡುವಂಥ ಹಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಸೊ ಅದು ಮಾತಾಡೋದು ಅಷ್ಟೇ ಅಲ್ಲ, ತದನಂತರ ಮಾತಾಡಿದ ನಂತರವಾಗಿ ಅವರು ಪೊಲೀಸವ್ರನ್ನ ಕರೆಸಿ ನಮ್ಮ ಪಕ್ಷದ ಸೈನಿಕರನ್ನ ಒಬ್ಬ ಪುರಸಭೆಯ ಜೂನಿಯರ್ ಇಂಜಿನಿಯರು ನವೀನ ಕುಮಾರಿ ಎನ್ನುವಂಥ ಒಬ್ಬ ಮಹಿಳಾ ಅಧಿಕಾರಿ ತನ್ನ ಕೆಳಗಡೆ ಇರುವಂಥ ಅಧಿಕಾರಿಗಳಿಗೆ ಕೆಲವು ಸಿಬ್ಬಂದಿಗಳಿಗೆ ಹೇಳಿ ಅವತ್ತು ಪುರಸಭೆಯ ಗೇಟನ್ನು ಬಂದ್ ಮಾಡಿಸ್ತಾರೆ. ನಮ್ಮ ಪಕ್ಷದ ಸೈನಿಕರನ್ನ ಒಳಗೆ ಅಕ್ಷರಶಃ ಕೂಡಾಕಿ ಬಂಧಿಸ್ತಾರೆ. ಅದನ್ನ ಆಚೆಗಡೆ ಗೇಟನ್ನು ಕ್ಲೋಸ್ ಮಾಡಿ ಅದಕ್ಕೆ ಲಾಕ್ ಮಾಡಿ ಮತ್ತೆ ಪೊಲೀಸರನ್ನ ಕರೆಸಿ ಪೊಲೀಸರು ಬಂದ ಮೇಲೆ ಪೊಲೀಸರು ಬಂದು ಆ ಗೇಟನ್ನು ತೆಗೆಸಿ ನಮ್ಮವ್ರನ್ನ ಆಚೆಗೆ ಬಿಡ್ತಾರೆ. ಆ ಥರದ ಒಂದು ದೌರ್ಜನ್ಯವನ್ನು ಮಾಡೋದ್ರ ಜೊತೆಗೆ ಆ ಅಧಿಕಾರಿ ಪೊಲೀಸ್ ಠಾಣೆಗೆ ಹೋಗಿ ಸುಳ್ಳು ದೂರನ್ನು ಕೊಟ್ಟು ನಮ್ಮವ್ರ ಮೇಲೇನೆ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ಸುಳ್ಳು ದೂರನ್ನು ದಾಖಲಿಸ್ತಾರೆ. ಇಷ್ಟೆಲ್ಲ ಆದಮೇಲೆ ಏನು ಇದು ನಮ್ಮ ಹಕ್ಕುಗಳನ್ನು ನಾವು ಚಲಾಯಿಸ್ತಾ ಇದ್ರೆ ಇವರು ನಮ್ಮ ಮೇಲೆ ಇಷ್ಟೆಲ್ಲ ದೌರ್ಜನ್ಯವನ್ನು ಮಾಡ್ತಾರಲ್ಲ ಅಂತ ಹೇಳಿ ಬಹಳ ಸರ್ಕಾರಿ ಅಧಿಕಾರಿಯ ಆ ಮಹಿಳಾ ಅಧಿಕಾರಿಯ ಏನು ಆ ಒಂದು ನಡವಳಿಕೆಯ ವಿಚಾರವಾಗಿ ಆ ಧೋರಣೆಯ ವಿಚಾರವಾಗಿ ನಾವು ಇಲ್ಲ ಇದು ಈ ರೀತಿ ಆದರೆ ಸರಿ ಹೋಗಲ್ಲ, ಇದು ಜನರನ್ನ ಬೆದರಿಸ್ತಕ್ಕಂಥ ಪ್ರಶ್ನೆ ಮಾಡುವಂಥ ಒಂದು ಪ್ರವೃತ್ತಿಯನ್ನೇ ಇವರು ಏನು ದಮನ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಒಂದು ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಅವರ ಧೋರಣೆಯನ್ನು ನಾವು ಖಂಡಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ನಿನ್ನೆ 2ನೇ ತಾರೀಕು ಮಳವಳ್ಳಿ ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಳವಳ್ಳಿ ಚಲೋ ಅನ್ನುವಂಥ ಕಾರ್ಯಕ್ರಮಕ್ಕೆ ಮುಂಚಿತವಾಗಿಯೇ ನಾವು ಪೊಲೀಸರ ಬಳಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರ್ಮಿಷನ್ ಅನುಮತಿಗಳನ್ನು ತೆಗೆದುಕೊಂಡು ಹೋಗಿ ನಾವು ನಿನ್ನೆ ಮಳವಳ್ಳಿ ಚಲೋವನ್ನು ಆರಂಭಿಸಿದ್ವಿ. ಸುಮಾರು 12 ಗಂಟೆಗೆ ಮಳವಳ್ಳಿಯ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಈ ಒಂದು ಮಳವಳ್ಳಿ ಚಲೋ ಅನ್ನುವ ಭಾಗವಾಗಿ ಒಂದು ಪ್ರತಿಭಟನಾ ಮೆರವಣಿಗೆ ನಾವೊಂದು 100 ಜನ ತನಕ ಇದ್ವಿ. ನಾವು 100 ಜನ ಶಾಂತಿಯುತವಾಗಿ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಪಂಚಾಯತಿ ಆಫೀಸ್ಗೆ ಹೋಗಿ ಮಳವಳ್ಳಿಯ ತಾಲೂಕು ಪಂಚಾಯತಿ ಕಚೇರಿಯ ಮುಂದೆ ಹೋಗುವಷ್ಟರಲ್ಲೇ ಅಲ್ಲಿ ಪೊಲೀಸರು ಹಲವಾರು ಜನ, ಒಂದು 50-60 ಜನ ಪೊಲೀಸರು ಮತ್ತು ಒಂದು 10-20 ಜನ ಬಿಳಿ ಬಟ್ಟೆ ಹಾಕ್ಕೊಂಡಿರುವಂತಹ ಗೂಂಡಾಗಳು ಅವರೇ ಹೇಳ್ಕೊಂಡಂಗೆ ನಮ್ಮ MLA ಬಗ್ಗೆ ಮಾತಾಡೋದಕ್ಕೆ ನೀವ್ಯಾರು, ನಮ್ಮ MLA ಬಗ್ಗೆನೇ ಮಾತಾಡ್ತೀರಾ, ನಮ್ಮ MLA ಇಂದ್ರ ಚಂದ್ರ ಸೂರ್ಯ ಬಂಡೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿಕೊಂಡು ನಮ್ಮ ಮೇಲೆ ಏರುಧ್ವನಿಯಲ್ಲಿ ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಗಲ್ಲಿ ನಿಂತ್ಕೊಳ್ಳೋಕೆ ಬಿಟ್ಟಿಲ್ಲ, ಮಾತಾಡೋಕೆ ಬಿಟ್ಟಿಲ್ಲ, ನಮ್ಮನ್ನು ತೆಳ್ಳಾಡಿ ನೂಕಾಡಿ 40-50 ಜನ ಪೊಲೀಸರು ಇದ್ದಾರೆ. ಆದರೆ ಈ ರೀತಿಯಾಗಿ ದಾಂಧಲೆ ಎಬ್ಬರಿಸಿದಂತಹ ದೊಂಬಿ ಮಾಡಿದಂತಹ ಯಾವುದೇ ಪರ್ಮಿಷನ್ ಇಲ್ದಲೆ ಅನ್ಲಾಫುಲ್ ಆಗಿ ಅಲ್ಲಿ ಅಸೆಂಬಲ್ ಆಗಿ ಅಕ್ರಮ ಕೂಟ ಕಟ್ಕೊಂಡು ಬಂದಂಥವ್ರನ್ನ ತಡೆಯುವಂಥ ಕೆಲಸವನ್ನು 40-50 ಜನ ಪೊಲೀಸರು ಮಾಡದೆ ಹೋಗ್ತಾರೆ. ನಾವು ಏನು ಒಂದು ದೇಶದಲ್ಲಿ ಸಂವಿಧಾನಬದ್ಧವಾಗಿ ನಮಗಿರುವಂಥ ಹಕ್ಕುಗಳನ್ನು ಬಳಸಿಕೊಂಡು ಒಂದು ಅನುಮತಿಯನ್ನು ಪಡ್ಕೊಂಡು ನಾವು ಪ್ರತಿಭಟನೆ ಮಾಡಿಕೊಂಡು ಹೋದರೆ ನಮ್ಮನ್ನು ಪ್ರತಿಭಟನೆ ಮಾಡೋದಕ್ಕೆ ಬೇಕಾಗಿರುವಂಥ ರಕ್ಷಣೆಯನ್ನು ಪೊಲೀಸರು ನಮಗೆ ಕೊಡದೆ ಹೋಗ್ತಾರೆ. ಆ ಗೂಂಡಾಗಳ ಕಡೆಗೆ ತಿರುಗಿಕೊಂಡು ಪೊಲೀಸರು ನೀವು ಈಗ ಅವ್ರಿಗೆ ಪರ್ಮಿಷನ್ ತಗೊಂಡು ಪ್ರತಿಭಟನೆ ಮಾಡೋದಕ್ಕೆ ಬಂದಿರುವಂಥವ್ರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಕೊಡದಲೆ ಈ ರೀತಿಯಾಗಿ ದಾಂಧಲೆ ಎಬ್ಬರಿಸಿದ್ರೆ ನಿಮ್ಮನ್ನು ಒದ್ದು ಒಳಗಡೆ ತುಂಬಿಕೊಂಡು ಹೋಗ್ತೀವಿ ಅನ್ನುವಂಥ ಒಂದೇ ಒಂದು ಮಾತನ್ನು ಅವರು ಆಡೋದಿಲ್ಲ. ಕನಿಷ್ಠ ಮಾತು ಬೇಡ, ಅವರ ಬಾಡಿ ಲ್ಯಾಂಗ್ವೇಜಲ್ಲಾದ್ರೂ ನಮ್ಮನ್ನು ತೆಳ್ಳಿ ನೂಕಿ ನಮ್ಮ ಮೇಲೆ ಹಲ್ಲೆ ಮಾಡೋ ತನಕ ಅವರು ಬಿಟ್ಟು ಇಷ್ಟೆಲ್ಲ ನಮ್ಮ ಮೇಲೆ ಪೊಲೀಸರು ಮಾಡಿದ್ರಲ್ಲ, ಆದರೆ ಹಿಂದಿರಿಕೊಂಡು ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಮಾತನ್ನು ಕೂಡ ಹೇಳುವಂತಹ ಶಕ್ತಿ
ಶಕ್ತಿಯನ್ನ, ಶೌರ್ಯವನ್ನ, ಪ್ರಾಮಾಣಿಕತೆಯನ್ನ ಪೊಲೀಸರು ತೋರಿಸ್ತಾ ಹೋಗ್ತಾರೆ. ಒಂದು ರೀತಿಯಲ್ಲಿ ಅವ್ರಿಗೆ ಅಕ್ಷರಶಃ ಹೆದರ್ಕೊಂಡು ನರೇಂದ್ರ ಸ್ವಾಮಿ ಏನು ಅಲ್ಲಿಯ MLA ಇದ್ದಾರೆ, ಶಾಸಕರಿದ್ದಾರೆ, ಆ ಶಾಸಕರ ಮನೆಯ ಕೂಲಿ ಆಳುಗಳು ನಮ್ಮ ತೆರಿಗೆ ಹಣದಲ್ಲಿ, ರಾಜ್ಯದ ದೇಶದ ಜನರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಂಡು ಜನರಿಗಾಗಿ ಕೆಲಸ ಮಾಡೋದಕ್ಕೆ ನೇಮಕಗೊಂಡಿರುವಂತಹ ಪೊಲೀಸರು, ಮಂಡ್ಯ ಪೊಲೀಸರು, ಮಳವಳ್ಳಿಯ ಪೊಲೀಸರು ಅವತ್ತು ಅಕ್ಷರಶಃ ಅಲ್ಲಿಯ ಶಾಸಕರಾಗಿರ್ತಕ್ಕಂಥ MLA ನರೇಂದ್ರ ಸ್ವಾಮಿ ಅವರ ಮನೆಯ ಕೂಲಿ ಆಳುಗಳಂತೆ ವರ್ತಿಸಿದ್ರು. ನಮ್ಮ ಮೇಲೆ ಬಂದಂಥವ್ರನ್ನ ತಡೆಯುವಂತಹ ಒಂದು ನಾಟಕ, ಬೂಟಾಟಿಕೆಯ ಪ್ರಯತ್ನವನ್ನ ಮಾಡಿದ್ರೆ ಹೊರತು, ಆದರೆ ನಾವು ಪರ್ಮಿಷನ್ ತೆಗೆದುಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಬಂದರೆ ನಮಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನೇ ಅವರು ಕೊಡದೆ ಹೋಗ್ತಾರೆ. ನಮ್ಮ ಪಕ್ಷದ ಹಲವಾರು ಪದಾಧಿಕಾರಿಗಳನ್ನ ಮೇಲೆ ಕೈ ಮಾಡ್ತಾರೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ CN ಅವ್ರ ಮೇಲೆ ಅವರ ಕೊಲ್ಪಟ್ಟಿ ಇಟ್ಕೊಂಡು ಎಳೆದು ಒಬ್ಬ ಹಲ್ಲೆ ಮಾಡ್ತಾನೆ. ಇನ್ನೊಬ್ರು ಹೆಣ್ಮಗಳನ್ನ ಬೀಳಿಸಿ ಅವರ ಎದೆಗೆಲ್ಲ ಏಟಾಗೋ ರೀತಿಯಲ್ಲಿ ಮಾಡಿದ್ದಾರೆ. ಅಷ್ಟೆಲ್ಲ ದಾಂಧಲೆ ದೊಂಬಿ ಎಲ್ಲದಕ್ಕೂ ಕಾರಣಕರ್ತರಾಗಿದ್ದಂತಹ ನರೇಂದ್ರ ಸ್ವಾಮಿ ಅವರ ಚೇಳಗಳ ಬಗ್ಗೆ ಪೊಲೀಸರು ಒಂದೇ ಒಂದು ಮಾತನ್ನ ಆಡೋದಿಲ್ಲ, ಒಂದೇ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ಅವರು ನಮ್ಮನ್ನ ಬೈದಿದ್ದಕ್ಕೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ದಕ್ಕೆ, ನಮ್ಮ ಮೇಲೆ ಹೊಡೆದಿದ್ದಕ್ಕೆ, ನಮ್ಮ ಮೇಲೆ ಯಾವೆಲ್ಲ ರೀತಿಯಲ್ಲಿ ನಮ್ಮ ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ಭಂಗ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಅವೆಲ್ಲವೂ ಕೂಡ ವಿಡಿಯೋ ಚಿತ್ರೀಕರಣ ಆಗಿದೆ, ಲೈವ್ ಅಲ್ಲಿ ಇದಾವೆ. 10 ವಿಡಿಯೋಗಳು ಇವತ್ತು ಲಭ್ಯ ಇದ್ದಾವೆ, ಮಾಧ್ಯಮಗಳಲ್ಲೆಲ್ಲವೂ ಕೂಡ ಬಂದಿದೆ. ಆದರೆ ಇದನ್ನೆಲ್ಲವನ್ನ ಗಮನಿಸಿದಂತಹ ಪೊಲೀಸರು ಎಲ್ಲದಕ್ಕೂ ಹೆಚ್ಚಾಗಿ ತಾವೇನೆ ಖುದ್ದು ಸ್ಥಳದಲ್ಲಿ ಐ ವಿಟ್ನೆಸ್ ಆಗಿದ್ದಂತಹ 3 ಜನ ತ್ರಿಬಲ್ ಸ್ಟಾರ್ ಪೊಲೀಸರು, ಹಲವಾರು ಜನ ಡಬಲ್ ಸ್ಟಾರು, ಸಿಂಗಲ್ ಸ್ಟಾರು, ರಿಸರ್ವ್ ಪೊಲೀಸು, ಇವರೆಲ್ಲರೂ ಐ ವಿಟ್ನೆಸ್ ಆಗಿದ್ದಾರೆ. ಯಾವ ರೀತಿಯಾಗಿ ದಾಂಧಲೆ ಮಾಡಿದ್ರು, ಯಾವ ರೀತಿಯಾಗಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರು, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದಂಥ KRS ಪಕ್ಷದ ಸೈನಿಕರ ಮೇಲೆ ನರೇಂದ್ರ ಸ್ವಾಮಿಯ ಸಾಕೊಂಡಿರುವಂಥ ಗೂಂಡಾಗಳು ಅನ್ನೋದನ್ನ ಇಡೀ ಪೊಲೀಸರೇ ನೋಡಿದ್ದಾರೆ. ಆದರೂ ಪೊಲೀಸರು ಅವ್ರ ಬಗ್ಗೆ ಒಂದೇ ಒಂದು ಚಕಾರ ಎತ್ತಲ್ಲ. ನಮ್ಮನ್ನ ಕುರಿಗಳ ತರಕ್ಕೆ, ಪ್ರಾಣಿಗಳ ತರಕ್ಕೆ ಎಳ್ಕೊಂಡು ಬಂದು ಟೆಂಪೋದಲ್ಲಿ ತುಂಬಿಕೊಂಡು ನಮ್ಮನ್ನ ಕಿರ್ಗಾವಲು ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದು ಇಡೀ ದಿವಸ ನಮ್ಮನ್ನ ಪೊಲೀಸ್ ಠಾಣೆಯಲ್ಲಿ ಕೂಡಾಕ್ತಾರೆ. ನಾವೇ ಪರ್ಮಿಷನ್ ತಗೊಂಡು ಬಂದು ಪ್ರತಿಭಟನೆ ಮಾಡೋದಕ್ಕೆ ಬಂದ್ರು ಅವರು ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಅವಕಾಶವನ್ನೇ ಕೊಡೋದಿಲ್ಲ. ಯಾರೋ ಬಂದು ದೊಂಬಿ ಎಬ್ಬರಿಸಿದ್ದಕ್ಕೆ, ಯಾರೋ ಬಂದು ದಾಂಧಲೆಯನ್ನು ಮಾಡಿದ್ದಕ್ಕೆ, ಗಲಾಟೆ ಮಾಡಿದ್ದಕ್ಕೆ ನಮ್ಮನ್ನ ಪೊಲೀಸರು ಕರ್ಕೊಂಡ್ಬಂದು ಅಲ್ಲಿ ಪೊಲೀಸ್ ಠಾಣೆ ಕೂಡಾಕ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ, ಪೊಲೀಸರೇ ಕೂಡಲೇ ನೀವು ಅವ್ರ ಮೇಲೆ ಸೋಮೋಟೋ ಆಕ್ಷನ್ ಮಾಡಿ. ನಿಮ್ಮ ಮುಂದೆನೇ ಅಷ್ಟೆಲ್ಲ ಹಲ್ಲೆ ಮಾಡಿದ್ರು, ದರ್ಪ ಮಾಡಿ ತೋರಿಸಿದ್ರು, ದೌರ್ಜನ್ಯ ಮಾಡಿದ್ರು, ದಾಂಧಲೆ ಎಬ್ಬರಿಸಿದ್ರು, ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಆದರೆ ಪೊಲೀಸರು ತುಟಿಕ್ ಪಿಟಿಕ್ ಅನ್ನಲ್ಲ. ಪೊಲೀಸರು ಅವ್ರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವರು ಸಿದ್ಧರಾಗಿರ್ಲಿಲ್ಲ. ಕೇವಲ ಏನೋ ಕಾಗಕ್ಕಾಗುವ ಕಥೆಯನ್ನ, ತಿಪ್ಪೆ ಸಾರಿಸುವಂತ ಕಥೆಯನ್ನ, ಅವರ ಯೂನಿಫಾರ್ಮ್ ಹಾಕೊಂಡಿರುವಂತ ಯೂನಿಫಾರ್ಮ್ಗೆ ತಕ್ಕದಲ್ಲದಂತಹ ಮಾತುಗಳನ್ನೇ ಪೊಲೀಸರು ಸಂಜೆವರೆಗೂ ಹೇಳ್ಕೊಂಡು ಬಂದ್ರು. ನಾವು ಕೊಟ್ಟಂತ ದೂರನ್ನ ಇಲ್ಲ, ನೀವೀಗ ಡಿಟೈನ್ ಆಗಿದ್ದೀರಾ, ನಿಮ್ಮ ಹತ್ರ ನಾವು ದೂರ ತಗೊಳಕ್ಕೆ ಆಗಲ್ಲ, 5 ಗಂಟೆ ಮೇಲೆ ಕೊಡಿ ಅಂತ ಹೇಳಿ ನಮಗೆ ಪೊಲೀಸರು ಇಲ್ಲದಂತಹ ರೂಲ್ಸ್ಗಳನ್ನ ಹೇಳಿ ನಮ್ಮ ದೂರನ್ನ ಸ್ವೀಕರಿಸದೆ ಹೋದ್ರು. ನಂತರ 5 ಗಂಟೆ ಮೇಲೆ ನಾವು ದೂರು ಕೊಟ್ಟಿದ್ದಕ್ಕೆ ಅಷ್ಟೊತ್ತಿಗಾಲೇ ನಿಮ್ಮ ಮೇಲೆ ಯಾರೋ ದೂರು ಕೊಟ್ಟಿದ್ದಾರೆ, ನಿಮ್ಮ ಮೇಲೆ ನಮ್ಮ ಪೊಲೀಸರೇ ಯಾರೋ ಅವರು ಆ ಅಧಿಕಾರಕ್ಕೆ ನೀವು ಅವರ ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ದೂರನ್ನ ತಗೊಳ್ಳಲ್ಲ, ನಿಮ್ಮ ದೂರು ಈಗ ಕೌಂಟ್ರ್ ಕೇಸು, ಹಾಗಾಗಿ ನಾವು ಇದನ್ನ ವಿಮರ್ಶೆ ಮಾಡಬೇಕು, ಪರಾಮರ್ಶೆ ಮಾಡಬೇಕು, ಇದ್ರ ಬಗ್ಗೆ ತನಿಖೆ ಮಾಡಬೇಕು, ಆನಂತರವೇ ನಿಮ್ಮ ದೂರನ್ನ ದಾಖಲಿಸ್ತೀವಿ ಅನ್ನುವಂಥ ಮಾತನ್ನ ಪೊಲೀಸರು ಹೇಳ್ತಾರೆ. ಈ ರೀತಿಯಾಗಿ ಒಟ್ಟಾರೆ ಅನ್ಯಾಯ ಆದವ್ರಿಗೆ, ದೌರ್ಜನ್ಯ ಆದವ್ರಿಗೆ, ದರ್ಪ ತೋರಿಸಿದಂಥವ್ರ ವಿರುದ್ಧ ಕ್ರಮ ತೆಗೆದುಕೊಂಡು ನಮಗೆ ನ್ಯಾಯ ಕೊಡಿಸ್ಬೇಕಾಗಿದ್ದಂಥ ಪೊಲೀಸರು ಅಕ್ಷರಶಃ ಅವತ್ತು ನಿನ್ನೆ ನರೇಂದ್ರ ಸ್ವಾಮಿಯವರ ಮನೆಯ ಕೂಲಿ ಆಳುಗಳಂತೆ ವರ್ತಿಸಿದ್ದಾರೆ. ಇದರಿಂದ ಕೇವಲ ಅಲ್ಲಿ ಬಂದು ಗಲಾಟೆ ಮಾಡಿದವರಿಂದ ಸರ್ಕಾರಿ ಅಧಿಕಾರಿಗಳ ಕೈವಾಡವೂ ಇರ್ಬೋದು. ಈ ನವೀನ ಕುಮಾರಿ ಆ ಥರದ ಪುರಸಭೆ ಅಧಿಕಾರಿಗಳು ಯಾರು ನಮ್ಮ ಮೇಲೆ, ನಮ್ಮ ಸೈನಿಕರ ಮೇಲೆ ದರ್ಪ ದೌರ್ಜನ್ಯವನ್ನು ತೋರಿಸಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ರು, ಅವರಿಗೆ ಇವತ್ತು ಕ್ರಮ ಆಗೋದಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಅವರೇನೇ ಪಿತೂರಿ ಮಾಡಿ ಈ ಥರದ ಜನರನ್ನ ಕಳಿಸಿ ನಮ್ಮ ಮೇಲೆ ಹಲ್ಲೆ ಮಾಡಿಸಿರುವಂತಹ ಸಾಧ್ಯತೆಗಳು ಇದ್ದಾವೆ. ಸೊ ಇದೆಲ್ಲವನ್ನ ಗಮನಿಸಿ ತನಿಖೆ ಮಾಡಬೇಕಾಗಿರುವಂತಹ ಪೊಲೀಸರು ನಮ್ಮ ಮೇಲೆ ಉತ್ತರ ಪೌರುಷವನ್ನ ತೋರಿಸಿದ್ದಾರೆ. ಇದುವರೆಗೂ ಅವ್ರ ಮೇಲೆ ದೂರನ್ನ ದಾಖಲಿಸಿಲ್ಲ. ನಮ್ಮ ಮೇಲೆ ಹಲ್ಲೆ ಮಾಡಿರುವಂಥದ್ದು ದೃಶ್ಯಗಳನ್ನ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಇವತ್ತು ರಾಜ್ಯದ ಜನರಿಗೆ ಏನು ಅನಿಸ್ತಾ ಇದೆ? ನಮಗಂತೂ ಒಂದು ಖಾತ್ರಿ ಆಗಿದೆ, ಇವತ್ತು ಯಾವುದೋ ಒಂದು ದೇಶದಲ್ಲಿ ಅರಾಜಕತೆ ಇಂದ ತುಂಬಿರುವಂತಹ ದೇಶದಲ್ಲಿ ಯಾವ ತರಹದ ಒಂದು ಕಾನೂನು ಸುವ್ಯವಸ್ಥೆ ಇರ್ತದೋ, ಯಾವ ತರಹದ ಒಂದು ಆಡಳಿತ ವ್ಯವಸ್ಥೆ ಇರುತ್ತೋ ಅಂಥದ್ದೇ ಒಂದು ಅರಾಜಕತೆಯ ದೇಶದಲ್ಲಿರುವಂತಹ ಆಡಳಿತ ವ್ಯವಸ್ಥೆ ಇವತ್ತು ಕರ್ನಾಟಕದಲ್ಲಿದೆ. ಅದೇ ನಿನ್ನೆ ಮಳವಳ್ಳಿನಲ್ಲಿ ಆಗಿದ್ದು. ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿಯಾಗಿ ಒಂದು ದರ್ಪ ದೌರ್ಜನ್ಯ ನಡೀತಾ ಇತ್ತೋ, ಯಾವ ರೀತಿಯಾಗಿ ಪ್ರಜೆಗಳಿಗೆ ಯಾವುದೇ ಹಕ್ಕುಗಳಿರ್ಲಿಲ್ವೋ, ಅದೇ ತರಹದ ಒಂದು ದರ್ಪ ದೌರ್ಜನ್ಯ ನಡೀತಾ ಇದೆ. ಈ ತರಹದ ಒಂದು ಆಡಳಿತ ವ್ಯವಸ್ಥೆಯ ಸತ್ಯವನ್ನ ಇವತ್ತು KRS ಪಕ್ಷ
ರಾಜ್ಯದ ಜನರಿಗೆ ತೋರಿಸ್ತಾ ಇದೆ. ಇಡೀ ನಮ್ಮ ವ್ಯವಸ್ಥೆ ಹೇಗಿದೆ, ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಾ ಇರುವಂಥ ಜನ ಮಾಡ್ತಾ ಇರುವಂಥ ಕೆಲಸಗಳೇನಿದೆ ಅನ್ನೋದನ್ನ ರಾಜ್ಯದ ಜನತೆಗೆ ಇವತ್ತು KRS ಪಕ್ಷ ನಿನ್ನೆ ಮಳವಳ್ಳಿಯಾಗಿದ್ದಂಥ ಘಟನೆಯ ಮುಖಾಂತರ ತೋರಿಸಿದೆ. ಒಟ್ಟಾರೆಯಾಗಿ ನಾನು ಜನರ ಮುಂದೆ ಕೇಳ್ಕೊಳ್ಳುವಂಥದ್ದು, ನೋಡಿ ನಾವಿಷ್ಟೆಲ್ಲ ತೆರಿಗೆ ಹಣ ಕೊಟ್ಟು ಬೆವರು ಸುರಿಸಿ ನಾವು ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನು ಕಟ್ಕೊಂಡಿದ್ರು. ಆ ವ್ಯವಸ್ಥೆ ನಮ್ಮ ಪಾಲಿಗಿಲ್ಲ ಅಂತ ಅಂದರೆ, ಜನಸಾಮಾನ್ಯರ ಪಾಲಿಗೆ ವ್ಯವಸ್ಥೆ ಇಲ್ಲ ಅಂತ ಅಂದರೆ, ಯಾಕಾಗಿ ನಾವು ಈ ವ್ಯವಸ್ಥೆಯ ಭಾಗವಾಗಿರಬೇಕು? ಯಾಕಾಗಿ ನಾವು ಈ ವ್ಯವಸ್ಥೆಗೆ ನಮ್ಮ ತೆರಿಗೆ ಹಣವನ್ನು ಕಟ್ಟಬೇಕು? ಯಾರೋ ಈ MLAಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರಷ್ಟೇ ಬದುಕೋದಿಕ್ಕೆ, ಇವ್ರಿಗಷ್ಟೇ ಈ ಅಧಿಕಾರ ವ್ಯವಸ್ಥೆ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನ ನಾವೆಲ್ಲ ಯಾಕೆ ನಮ್ಮ ತೆರಿಗೆ ಹಣದಲ್ಲಿ ಅವ್ರನ್ನ ಸಾಕಬೇಕು ಅನ್ನುವಂಥ ಪ್ರಶ್ನೆ ಮೂಡೋದಿಲ್ವಾ? ಇದು ಕೇವಲ KRS ಪಕ್ಷದವ್ರಿಗಾಗಿರುವಂತಹ ಅನ್ಯಾಯ ಅಲ್ಲ, ಇಡೀ ರಾಜ್ಯದ ಪರಿಸ್ಥಿತಿ ಇವತ್ತು ಹೀಗೆ ಇರೋದು. ಸಾಮಾನ್ಯ ಜನರು ಈ ದೇಶದಲ್ಲಿ, ನಾಡಲ್ಲಿ ದ್ವಿತೀಯ ದರ್ಜೆಯ ಸಾರ್ವಜನಿಕರ ರೀತಿಯಲ್ಲಿ, ಸಿಟಿಜನ್ಸ್ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಉಳಿದವರು, ಅಧಿಕಾರ ಇರುವಂತವ್ರು ನೋಡಿ, ನರೇಂದ್ರ ಸ್ವಾಮಿ ಅವ್ರ ಪಾಪ ನಮ್ಮ ಮೇಲೆ ಅಷ್ಟೆಲ್ಲ ದಬ್ಬಾಳಿಕೆ ದೌರ್ಜನ್ಯ ಮಾಡಿ, ನಮ್ಮ ಮೇಲೆ ಒಡೆದು ಹಲ್ಲೆ ಮಾಡಿ, ಪಾಪ ಪರ ಊರಿನವರು ಅವ್ರ ಊರಿಗೆ ಹೋದಾಗ್ಲೂ ಅಂತ ಕನಿಕರ ಇಲ್ಲದಿಲ್ಲ ನಮ್ಮ ಮೇಲೆ ಅಷ್ಟೆಲ್ಲ ಹಲ್ಲೆ ಮಾಡಿದ್ರು ಕೂಡ ನಮ್ಮ ಮೇಲೆ ದೂರ ಮಾಡಿ ಏನು ಕಿತ್ಕೋತೀರಾ ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಯಾರು? ನಾವೆಲ್ಲ ಇವತ್ತು ಯಾವ ಥರದ ಬದುಕನ್ನ ಬದುಕ್ತಾ ಇದ್ದೀವಿ? ಗುಲಾಮಗಿರಿ ಅಂತ ಅಂದ್ರೆ ಇದಕ್ಕಿಂತ ಬೇರೆ ಅರ್ಥ ಇದೆಯಾ ಗುಲಾಮಗಿರಿಗೆ? ನಾವೆಲ್ಲ ಗುಲಾಮರ ಥರ ಬದುಕ್ತಾ ಇಲ್ವಾ? ಇದು ಯಾವ ಪರಿಸ್ಥಿತಿಯಲ್ಲಿ, ಯಾವ ನೆಲದಲ್ಲಿ, ಯಾವ ದೇಶದಲ್ಲಿ ಇದ್ದೀವಿ ನಾವು? ಮಹಾತ್ಮ ಗಾಂಧೀಜಿಯವರು ಬಯಸಿದಂತಹ ಒಂದು ಆಡಳಿತ ಏನವರು ಬಯಸಿದ್ರು, ಏನು ಕನಸನ್ನ ಕಂಡಿದ್ರು ಒಂದು ರಾಷ್ಟ್ರದ ಬಗ್ಗೆ, ಅಂತ ರಾಷ್ಟ್ರದಲ್ಲಿ ನಾವು ಇದ್ದೀವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ದೇಶದ ಜನರಿಗೆ ಅವರ ಹಕ್ಕುಗಳನ್ನ ಕಾಪಾಡುವಂಥ ಸಂವಿಧಾನ ಆಗಬೇಕು ಅಂತ ಹೇಳಿ ಒಂದು ಅದ್ಭುತವಾದಂಥ ಸಂವಿಧಾನವನ್ನು ರಚನೆ ಮಾಡಿ ಜನಸಾಮಾನ್ಯರಿಗೆ ಹಕ್ಕುಗಳನ್ನ ಕೊಟ್ಟೋದ್ರು. ನಮ್ಮ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆ. ಇವತ್ತು ನಾವೆಲ್ಲ ಏನು ಮಾಡಬೇಕು? ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನರ ಹಕ್ಕುಗಳನ್ನ ಉಳಿಸುವಂಥ ಹೋರಾಟವನ್ನು ಮಾಡ್ತಾ ಇದೆ, ಜನರಲ್ಲಿ ಅವರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಅಂತಹ ಒಂದು ಹೋರಾಟದ ಭಾಗವಾಗಿ ನಾವು ಇಷ್ಟೆಲ್ಲ ನಷ್ಟವನ್ನು, ಅವಮಾನವನ್ನು, ಹಿಂಸೆಯನ್ನು ಅನುಭವಿಸ್ತಾ ನಾವಿವತ್ತು ಈ ಪಕ್ಷವನ್ನು ಕಟ್ಟುತ್ತಾ ಇದ್ದೀವಿ. ಇದು KRS ಪಕ್ಷ ಜನರ ಪಕ್ಷ, ಜನರ ಪಕ್ಷವಾಗಿ ಈ ಪಕ್ಷ ಬೆಳೀತಾ ಇದೆ, ಜನರ ದೇಣಿಗೆಯಲ್ಲಿ ಬೆಳೀತಾ ಇದೆ. ಇವತ್ತು KRS ಪಕ್ಷ ಬಂದ್ರೆ ಅಧಿಕಾರಿಗಳಿಗೆ ಸಮಸ್ಯೆ, ಪೊಲೀಸರಿಗೆ ಸಮಸ್ಯೆ, ಇವತ್ತಿನ ಪಟ್ಟಭದ್ರ ರಾಜಕಾರಣಿಗಳಿಗೆ ಸಮಸ್ಯೆ. ಹಾಗಾಗಿ ಇವ್ರು ಯಾರಿಗೂ KRS ಪಕ್ಷ ಬೆಳೆಸೋದು ಇಷ್ಟ ಇಲ್ಲ. ಆದರೆ KRS ಪಕ್ಷವನ್ನ ಬೆಳೆಸಲೇಬೇಕಾಗಿರುವಂತ ದರ್ದು ಇವತ್ತು ರಾಜ್ಯದ ಜನರಿಗಿದೆ. ಹಾಗಾಗಿ ನೀವು ಡಿಸೈಡ್ ಮಾಡಿ, ನಾವು ಏನು ಮಾಡ್ತಾ ಇದ್ದೀವಿ, ನಾವು ಸರಿ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮನ್ನ ಬೆಂಬಲಿಸಿ. ನಾವೇನಾದ್ರೂ ತಪ್ಪು ಮಾಡ್ತಾ ಇದ್ರೆ, ಇಲ್ಲ ಇದು ತಪ್ಪು ಅಂತ ಹೇಳಿ ನೀವು ನಮ್ಮನ್ನ ತಿದ್ದಿ ನಡೆಸಿ ಎನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ಕೊತಾ, ಒಟ್ಟಾರೆಯಾಗಿ ಈ ನೆನ್ನೆ ನಡೆದಂತಹ ಬೆಳವಣಿಗೆ, ನೆನ್ನೆ ನಡೆದಂತಹ ಘಟನೆ ಏನಿದೆ, ಆ ಘಟನೆಯಲ್ಲಿ ವ್ಯವಸ್ಥೆ ಯಾವ ರೀತಿಯಾಗಿ KRS ಪಕ್ಷದ ಸೈನಿಕರನ್ನ ನಡೆಸ್ಕೊತು ಅನ್ನುವಂತಹ ವಿಚಾರವಾಗಿ ತಾವೆಲ್ಲರೂ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಆನಂತರ ನೀವೆಲ್ಲರೂ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊತಾ, ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.